ದೇಶವನ್ನು ಮುನ್ನಡೆಸಬೇಕಾದ ಉತ್ತಮ ನಾಯಕನನ್ನು ಆಯ್ಕೆ ಮಾಡಬೇಕಾದ ಹೊಣೆ ದೇಶದ ಪ್ರತಿಯೊಬ್ಬ ಪ್ರಜೆಯ ಮೇಲೂ ಇದೆ. ಹಾಗೆಯೇ ತಾನು ಮತದಾನದ ಮೂಲಕ ಆಯ್ಕೆ ಮಾಡಬೇಕಾದ ನಾಯಕನಿಂದ ಮತ ಮಾರಾಟ ಮಾಡುವ ಬದಲು ದಾನ ಮಾಡುವ ಮೂಲಕ ಪ್ರಾಮಾಣಿಕತೆಯಿಂದ ವರ್ತಿಸಬೇಕು. ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗದೆ ನಿಷ್ಪಕ್ಷಪಾತವಾಗಿ ಮತ ಚಲಾಯಿಸುವ ಮೂಲಕ ನಾಯಕನ ಆಯ್ಕೆಯಾಗಬೇಕು ಎಂಬ ಬಗ್ಗೆ ಚಿಕ್ಕಬಳ್ಳಾಪುರದ ಪಂಚಗಿರಿ ಬೋಧನಾ ಪ್ರೌಢಶಾಲೆ ಮಕ್ಕಳಿಗೆ ಇಂದು ಜಾಗೃತಿ ಮೂಡಿಸಲಾಯಿತು. ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆ ನಡೆಸುವ ಮಾದರಿಯಲ್ಲಿ ಶಾಲೆಯಲ್ಲಿ ಎಲ್ಲ ರೀತಿಯ ನಿಯಮಗಳನ್ನು ಪಾಲಿಸಲಾಯಿತು. ಆರಂಭದಲ್ಲಿ ಅಭ್ಯರ್ಥಿಗಳ ಆಯ್ಕೆ, ನಾಮಪತ್ರ ಸಲ್ಲಿಕೆ, ನಾಮಪತ್ರ ವಾಪಸ್ ಪಡೆಯುವುದು, ನಾಮಪತ್ರ ಪರಿಶೀಲನೆ, ಅಂತಿಮ ಕಣದಲ್ಲಿರುವ ಅಭ್ಯರ್ಥಿಗಳಿಂದ ಮತ ಪ್ರಚಾರ ಸೇರಿದಂತೆ ಚುನಾವಣೆಯ ಎಲ್ಲ ನಿಯಮಗಳನ್ನು ಮಕ್ಕಳಿಗೆ ಅರಿವಾಗುವ ರೀತಿಯಲ್ಲಿ ಪ್ರಾಯೋಗಿಕವಾಗಿ ಅರಿವು ಮೂಡಿಸುವ ಕೆಲಸ ನಡೆಯಿತು. ಯಾರು ಬೇಕೋ ಅವ್ರ ಮುಂದಿನ ಬಟನ್ ಇದೆ. ಈ ಚಿತ್ರ ಇದೆಯಲ್ಲ, ನಿನಗೆ ಯಾರು ಬೇಕೋ ಅವರಿಗೆ ಈ ಬಟನ್ಸ್ ಇದಾವಲ್ಲ ಅಲ್ಲಿ ಒತ್ತಬೇಕು, ಓಟ್ ಬಿಡುತ್ತೆ. ವಿದ್ಯಾರ್ಥಿಗಳಿಂದ 4 ಮತ್ತು ವಿದ್ಯಾರ್ಥಿನಿಯರಿಂದ 2 ಸೇರಿ ಒಟ್ಟು 6 ಮಂದಿ ಚುನಾವಣಾ ಕಣದಲ್ಲಿದ್ದರು. ಮಕ್ಕಳಿಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಇವಿಎಂ ಮಿಷನ್ ತಂದು ಮಕ್ಕಳಿಗೆ ಮತ ಚಲಾಯಿಸುವ ಬಗ್ಗೆ ಮಾಹಿತಿ ನೀಡಿದರು. ನಂತರ ಮತಪತ್ರದ ಮೂಲಕವೇ ಮತ ಚಲಾಯಿಸಲು ಮಕ್ಕಳಿಗೆ ಅವಕಾಶ ಕಲ್ಪಿಸಲಾಗಿತ್ತು. ಪಿಪಿಎಚ್ಎಸ್ ಶಾಲೆಯ ಎಲ್ಲ ಮಕ್ಕಳು ಮತ ಚಲಾಯಿಸಿ ಮತಪತ್ರವನ್ನು ಮತಪೆಟ್ಟಿಗೆಯಲ್ಲಿ ಹಾಕಿದರು. ಮತದಾನ ಮುಗಿದ ಬಳಿಕ ಮತ ಎಣಿಕೆ ನಡೆದು ಅಂತಿಮವಾಗಿ 9ನೇ ತರಗತಿ ವಿದ್ಯಾರ್ಥಿ ಗೋಕುಲ್ ಯಾದವ್ ಮತ್ತು 9ನೇ ತರಗತಿಯ ಮೌಲ್ಯ ಶಾಲಾ ನಾಯಕರಾಗಿ ಆಯ್ಕೆಯಾದರು. ಈ ವೇಳೆ ಶಾಲೆಯ ಶಿಕ್ಷಕ ಗುಂಪು ಮರದ ಆನಂದ್ ಮಾತನಾಡಿ, ಚುನಾವಣೆ ಎಂಬುದು ಪ್ರಜಾಪ್ರಭುತ್ವ ದೇಶದ ಪ್ರಮುಖ ಘಟ್ಟವಾಗಿದೆ. ಭವಿಷ್ಯದ ಪ್ರಜೆಗಳಾದ ಮಕ್ಕಳಿಗೆ ಚುನಾವಣೆ ಬಗ್ಗೆ ತಿಳಿಯಬೇಕಾದ ಅಗತ್ಯವಿದೆ. ಪಿಪಿಎಚ್ಎಸ್ ಶಾಲೆಯಲ್ಲಿ ಸಾಕ್ಷರತಾ ಕ್ಲಬ್ ರಚಿಸಲಾಗಿದ್ದು, ಈ ಕ್ಲಬ್ ಮೂಲಕ ಮಕ್ಕಳಿಗೆ ಪ್ರತಿ ವರ್ಷ ಚುನಾವಣೆ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ. ಚುನಾವಣೆಯ ಎಲ್ಲ ನೀತಿ ನಿಯಮಗಳನ್ನು ಮಕ್ಕಳಿಗೆ ಅರಿವು ಮೂಡಿಸುವ ಕೆಲಸ ಮಾಡಲಾಗುತ್ತಿದೆ ಎಂದರು. ನಮ್ಮ ಶಾಲೆಯಲ್ಲಿ ಚುನಾವಣೆ ಸಾಕ್ಷರತೆ ಕ್ಲಬ್ ಅಂತ ಒಂದಿದೆ. ಈ ಒಂದು ಕ್ಲಬ್ಬಿನ ಅಡಿಯಲ್ಲಿ ಮಕ್ಕಳಿಗೆ ಚುನಾವಣೆ ಅಂದರೆ ಹೇಗಿರುತ್ತೆ, ನಾಮಿನೇಷನ್ ಫೈಲ್ ಮಾಡೋದು, ವಾಪಸ್ ತಗೊಳ್ಳೋದು, ಚುನಾವಣೆ ಪ್ರಚಾರ, ಚುನಾವಣೆ ದಿನಾಂಕ ನಿಗದಿ, ಚುನಾವಣೆ ಹೇಗೆ ನಡೆಸುತ್ತೆ, ಎಲೆಕ್ಟ್ರಾನ್ ವೋಟಿಂಗ್ ಮಿಷನ್ ಹೇಗಿರುತ್ತೆ, ಯಾವ ರೀತಿ ಮಕ್ಕಳನ್ನು ಗುರುತಿಸಲಿಕ್ಕೆ ಅವರ ಆಧಾರ್ ಕಾರ್ಡ್ ಆಗಿರ್ಬೋದು, ಬೇರೆ ಬೇರೆ ಫೋಟೋ ಇರ್ತಕ್ಕಂಥ ಕಾರ್ಡ್ಗಳು ತರ್ತಕ್ಕಂಥ ಒಂದು ಕಾನ್ಸೆಪ್ಟನ್ನು ಎಲ್ಲ ಮಕ್ಕಳಿಗೆ ಅರ್ಥ ಮಾಡಿಸ್ಲಿಕ್ಕೆ ಈ ದಿನ ನಮ್ಮ ಶಾಲೆಯಲ್ಲಿ ನಾವು ಚುನಾವಣೆ ಒಂದು ಕಾರ್ಯವನ್ನು ಇಟ್ಕೊಂಡಿದ್ದೀವಿ. ಇಲ್ಲಿ ಮಕ್ಕಳು ಈ ದಿನ ಚುನಾವಣೆ ಕಾರ್ಯ ನಡೆಸ್ಕೊಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಶಿಕ್ಷಕರೆಲ್ಲರೂ ಕೂಡ ಚುನಾವಣೆ ಅಧಿಕಾರಿಗಳಾಗಿ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದಾರೆ. ಮಕ್ಕಳು ವೋಟರ್ಸ್ ಆಗಿರ್ತಾರೆ. ಇಲ್ಲಿ ಕ್ರಮಬದ್ಧವಾಗಿ ನಾವು ಎಲ್ಲ ಜೋಡಣೆ ಮಾಡಿದ್ದೀವಿ. ವೋಟಿಂಗ್ ಕಂಪಾರ್ಟ್ಮೆಂಟ್ ಇದ್ದೀವಿ, ಮತದಾನ ಪೆಟ್ಟಿಗೆ ಇಟ್ಟಿದ್ದೀವಿ, ಇಂಕ್ ಹಾಕಿದ್ದೀವಿ, ಎಡಿಬಲ್ ಇಂಕ್ ಹಾಕ್ತಾ ಇದ್ದಾರೆ. ಮಕ್ಕಳಿಗೆ ಗೊತ್ತಾಗಬೇಕು ಒಂದು ಚುನಾವಣೆ ಅಂದರೆ ಏನು, ಯಾವ ರೀತಿ ಇರುತ್ತೆ, ಸ್ಪರ್ಧಿಸೋದು ಹೇಗೆ, ಚುನಾವಣೆ ಹೇಗೆ ನಡೆಯುತ್ತೆ, ಹಂತವಾಗಿ ಯಾವ ರೀತಿ ನಾವು ಹೋಗಿ ಭಾಗವಹಿಸಿ ಮತವನ್ನು ಚಲಾಯಿಸಿ ಆಚೆ ಬರಬೇಕು ಅಂತ ಮಕ್ಕಳಿಗೆ ಈಗ ಅರಿವು ಮೂಡಿದೆ. ಇವರು ಕೂಡ ತಮ್ಮ ಮನೆಗಳಲ್ಲಿರ್ತಕ್ಕಂಥ ಪೋಷಕರಿಗೆ ಹೇಳ್ತಾರೆ, ಚುನಾವಣೆ ವಯಸ್ಸು ಎಷ್ಟಾಗಬೇಕು, ಚುನಾವಣೆಯಲ್ಲಿ ಒಬ್ಬ ನಾಯಕನನ್ನು ಆಯ್ಕೆ ಮಾಡಿಕೊಳ್ಳುವಾಗ ನಮ್ಮ ಪಾತ್ರ ಏನು ಅಂತ ಮಕ್ಕಳಿಗೆ ಅರಿವಾಗಿದೆ. ಈ ನಮ್ಮ ಶಿಕ್ಷಕರಿಗೆ ನನ್ನ ವೈಯಕ್ತಿಕವಾಗಿ ನಮ್ಮ ಸಮಾಜ ವಿಜ್ಞಾನ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರಿಗೆ ಸಹಕರಿಸಿದ ಎಲ್ಲ ಶಿಕ್ಷಕರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ, ಇಂದು ನಮ್ಮ ಶಾಲೆಯಲ್ಲಿ ಚುನಾವಣೆ ಮತದಾನ ನಡೀತಾ ಇದೆ. ಇಂದು ನಾನು ಮತದಾನ ಮಾಡಿ ಬಂದಿದ್ದೇನೆ. ನನಗೂ ಸಹ ಇಂಕನ್ನು ಹಾಕಿದ್ದಾರೆ. ಅದೇ ರೀತಿ ನಾವು ಚುನಾವಣೆ ಅಂದರೆ ಏನು ನಂಗೆ ಗೊತ್ತೇ ಇರಲಿಲ್ಲ. ಅದೇ ರೀತಿ ನಾವು ಮ್ಯಾಮು ಟೀಚರ್ಸು ಎಲ್ಲ ಹೇಳ್ಕೊಟ್ಟಿದ್ದಾರೆ ನಮಗೆ ಹೇಗಿರುತ್ತೆ. ID ಅಂದರೆ 18 ಇಯರ್ಸ್ ಆದಮೇಲೆ ವೋಟ್ ಮಾಡೋದು ನಾವು. ಟೀಚರ್ಸ್ ಎಲ್ಲ ನಮಗೆ 15 ಇಯರ್ಸ್ ಆಗಿದೆ ಅಷ್ಟೇ. ನಮಗೆ ವೋಟರ್ ID ಇಲ್ಲ. ಆದರೆ ನಮ್ಗೆ ಆಧಾರ್ ಕಾರ್ಡನ್ನು ತೊಗೊಂಡು ID ಪ್ರೂಫ್ ತೊಗೊಂಡು ನಮಗೆ ಮತದಾನವನ್ನು ಮಾಡಿದ್ದೀವಿ. ಮತದಾನ ಬಗ್ಗೆ ಗೊತ್ತಿಲ್ಲ, ಎಲ್ಲ ಹೇಳ್ಕೊಟ್ಟಿದ್ದಾರೆ ಟೀಚರ್ಸು. ಸೊ ನಂಗೆ ಖುಷಿ ಆಗ್ತಿದೆ. ಮತ್ತು ನಾವು ನೆಕ್ಸ್ಟ್ 18 ಇಯರ್ಸ್ ಆದಮೇಲೆ ಹೆಂಗೆ ಮಾಡಬೇಕು ಮತದಾನ ಅಂತ ಎಲ್ಲ ಕಲ್ತ್ಕೊಂಡಿದ್ದೀವಿ. ನಮಗೆ ಮತದಾನ ಎನ್ನುವುದು ಹೇಗೆ ನಡೀತದೆ ಅಂತ ನಮಗೆ ತಿಳಿದಿದ್ದಿಲ್ಲ.
ಹಾಗೆ ಎಲ್ಲ ಶಿಕ್ಷಕರು ಹಾಗೂ ನಮ್ಮ ಸುತ್ತಮುತ್ತ ಮನೆಗಳಲ್ಲೆಲ್ಲ ಮಾತಾಡ್ತಿದ್ರು, ಈ ಥರ ವೋಟಿಂಗ್ ಮಾಡೋದು ಹಿಂಗೆ ಎಲ್ಲ ಇದಕ್ಕೊಂದು ಸ್ವಲ್ಪ ಪ್ರೋಸೆಸ್ ಇರುತ್ತೆ ಅಂತೆಲ್ಲ ಹೇಳ್ತಿದ್ರು. ಆಗ ನಮ್ಮ ಶಾಲೆಯಲ್ಲಿ ಇವತ್ತು ಎಲ್ಲ ಶಿಕ್ಷಕರು ಸೇರಿ ಮತದಾನವನ್ನು ಏರ್ಪಡಿಸಿದ್ದಾರೆ. ಅದರಲ್ಲಿ ಯಾರು ಹೆಂಗೆ ನೇಮಕ ಮಾಡ್ತಾರೆ, ಯಾವ ಥರ ಪ್ರೋಸೆಸ್ಸು, ಯಾವ ಥರ ವೋಟ್ ಮಾಡಬೇಕು ಅಂತೆಲ್ಲ ನಮಗೆ ಅರಿವಾಗಿದೆ. ಇವತ್ತು ನಾವು ಮತದಾನ ಮಾಡಿದ್ದೀವಿ, ನಮಗೂ ಖುಷಿ ಇದೆ. ಇನ್ನು ಈ ಸಂದರ್ಭದಲ್ಲಿ ಶಾಲಾ ಮುಖ್ಯ ಶಿಕ್ಷಕ ಎಂ ನಾರಾಯಣಸ್ವಾಮಿ, ಚುನಾವಣಾ ಸಾಕ್ಷರತಾ ಕ್ಲಬ್ ಸದಸ್ಯ ಗುಂಪು ಮರದ ಆನಂದ್, ಸುಮಯಾ ಖಾನಂ, ವಿಜಯಲಕ್ಷ್ಮಿ, ಚುನಾವಣೆ ಪಿಆರ್ಒ ಮಹಾಂತೇಶ್, ಒಪಿಆರ್ ತಿಮ್ಮಣ್ಣ ಭಟ್, ಪಿಒ ನರಸಿಂಹಮೂರ್ತಿ, ಶಿಕ್ಷಕರಾದ ಶ್ರೀನಿವಾಸ್ ಮೂರ್ತಿ, ಪ್ರತಿಭಾ, ಮಂಜುಳಾ, ಮುರಳಿ ಮೋಹನ್ ಮತ್ತು ಮಕ್ಕಳು ಭಾಗವಹಿಸಿದರು. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.